ಈ ಬಾರಿಯ ಶೌರ್ಯ ಪ್ರಶಸ್ತಿಗೆ ಹುಬ್ಬಳ್ಳಿಯ ಬಾಲಕಿ ಸಿಯಾ ಕೋಡೆ ಭಾಜನರಾಗಿದ್ದಾರೆ. 12 ವರ್ಷದ ಸಿಯಾ ವಾಮನಸ ಕೋಡೆ ಎಲೆಕ್ಟ್ರಿಕ್ ಗ್ರಿಲ್ನಲ್ಲಿ ಸಿಲುಕಿದಂತಹ ತಮ್ಮನನ್ನ ರಕ್ಷಿಸಿ ಸಾವಿನ ದವಡೆಯಿಂದ ತಪ್ಪಿಸಿದ್ರು. ಸಿಯಾ ಕೋಡೆ ಫ್ಯಾಮಿಲಿ ಸದ್ಯ ದೆಹಲಿಯಲ್ಲಿದ್ದು ಶೌರ್ಯ ಪ್ರಶಸ್ತಿ ವಿಜೇತೆ ಸಿಯಾ ಹಾಗೂ ಅವರ ಕುಟುಂಬಸ್ಥರ ಜೊತೆಗೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಡೆಸಿರುವ ಮಾತುಕತೆ ಇಲ್ಲಿದೆ. ಈ ಬಾರಿಯ ಶೌರ್ಯ ಪ್ರಶಸ್ತಿಯನ್ನ ಕರ್ನಾಟಕದ ಸಿಯಾ ವಾಮನಸೆ ಕೋಡೆ ಅವರಿಗೆ ಕೊಡಲಾಗ್ತಿದೆ. ಇವತ್ತು ನಮ್ಮ ಜೊತೆ ಸಿಯಾ ವಾಮನಸೆ ಕೋಡೆ ಅವರ ಇಡೀ ಕುಟುಂಬ ನಮ್ಮ ಜೊತೆ ಇದೆ. ಇವರು ಕೂಡ ದೆಹಲಿಯಲ್ಲಿದ್ದಾರೆ. ನಮ್ಮ ಜೊತೆ ಸಿಯಾ ವಾಮನಸೆ ಕೋಡೆ ಅವರಿದ್ದಾರೆ. ಸಿಯಾ, ಈ ಬಾರಿಯ ಶೌರ್ಯ ಪ್ರಶಸ್ತಿ ನಿನಗೆ ಸಿಗ್ತಾ ಇದೆ, ಏನ್ ಅನಿಸ್ತಾ ಇದೆ ನಿನಗೆ? ತುಂಬಾ ಖುಷಿ ಅನಿಸ್ತಾ ಇದೆ. ಈಗ ಶೌರ್ಯ ಪ್ರಶಸ್ತಿಗೆ ನಿನ್ನ ಆಯ್ಕೆ ಮಾಡುವಾಗ ನಿನ್ನ ಮನೆಯಲ್ಲಿ ನಡೆದಂತಹ ಘಟನೆಯನ್ನ ಪರಿಗಣಿಸಿ ಅವರು ಪ್ರಶಸ್ತಿಯನ್ನ ಕೊಡ್ತಿದ್ದಾರೆ. ಅವತ್ತಿನ ಘಟನೆಯನ್ನ ನೀನು ನೆನಪಿಸ್ಕೊಳ್ತೀಯಾ? ನಿನ್ನ ತಮ್ಮನನ್ನ ಬದುಕಿಸಿದ ಬಗ್ಗೆ, ಈ ಬಗ್ಗೆ ಏನಾದ್ರು ನೆನಪಿಸ್ಕೊಳ್ತೀಯಾ? ನಾನು, ನಮ್ಮ ತಮ್ಮ, ನಮ್ಮ ಇಬ್ಬರು ಅಂಕಲ್ ಮಕ್ಕಳು, ನಾವೆಲ್ಲರೂ 4 ಮಂದಿ ಆಟ ಆಡಕ್ಕೆ ಹೋಗಿದ್ವಿ. ಅವಾಗ ನಾವು 3 ಮಂದಿ ಮುಂದೋದ್ವಿ, ಇವನೊಬ್ಬನ ಹಿಂದುಳಿದಾರಿ. ಅವಾಗ ನಾ ಹಿಂತಿರುಗಿ ನೋಡ್ದೆ, ಅವ್ನು ಗ್ರಿಲ್ ಮ್ಯಾಗ ಹತ್ತಿ ಅದು ವಾಯರ್ ಹಿಡ್ಕೊಂಡ್ಬಿಟ್ಟಿದ್ದ. ಅದನ್ನ ಗ್ರಿಲ್ ಮುಟ್ಟಿ ನೋಡ್ದೆ, ನನಗೆ ಜುಮ್ ಜುಮ್ ಅನ್ನಿಸ್ತು. ಅವಾಗ ಮುಖ ನೋಡ್ದೆ ಅವ್ನು ಸುಮ್ಮನೆ ನಿಂದ್ಬಿಟ್ಟಿದ್ದ. ಅವಾಗ ನಾ ಎಲ್ಲರಿಗೂ ಚೀರ್ದೆ, ಯಾರೂ ಬರಲಿಲ್ಲ. ಅವಾಗ ನಾನು ಒಮ್ಮೆ ಶರ್ಟ್ ಹಿಡಿದು ಜಗ್ದೆ, ಒಮ್ಮೆ ಬರಲಿಲ್ಲ. ಇನ್ನೊಮ್ಮೆ ಜೋರಾಗಿ ಜಗ್ದಾಗ ಅವ ಬಂದ, ಮತ್ತು ಕೈ ಸುಟ್ಟೋಗಿತ್ತು. ಈ ಬಗ್ಗೆ ಆ ಟೈಮಲ್ಲಿ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಹೇಳೋದು, ಅಪ್ಪ ನನ್ನ ಕರೆಯೋದು, ಅಮ್ಮನನ್ನು ಕರೆಯೋದು, ಈ ಥರ ಆದ್ರೂ ಮಾಡೋದು, ಅಥವಾ ನೀನೇ ಪ್ರಯತ್ನ ಪಟ್ಟಿದ್ಯಲ್ಲ, ಅದು ಹೇಗೆ ಅನಿಸ್ತು ಆ ಟೈಮ್ ನಿನಗೆ ಅಂತ? ಇಲ್ಲೇ ಅಲ್ಲಿ ಅವರು ಹುಡುಗರಿದ್ರೆ ಆವಾಗ ನಮ್ಮ ವಾರದ್ದು ಎಲ್ಲರೂ ಇನ್ನೊಂದು ಮನ್ಯಾಗಿದ್ರು. ಅವಾಗ ಅವ್ರ ಅಣ್ಣಗಳು ಬಂದು ಇವ್ನಿಗೆ ಕರ್ಕೊಂಡೋಗಿ ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಈಗ ಶೌರ್ಯ ಪ್ರಶಸ್ತಿ ಬಂದಿದೆ ನಿನಗೆ, ಪ್ರಧಾನ ಮಂತ್ರಿಯವರು ಆ ಪ್ರಶಸ್ತಿಯನ್ನ 23ನೇ ತಾರೀಕು ಕೊಡ್ತಿದ್ದಾರೆ. ಏನ್ ಅನಿಸ್ತಾ ಇದೆ ನಿನಗೆ ಇದ್ರ ಬಗ್ಗೆ? ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ಕೊಡ್ತಾರೆ ಅಂದ್ರೆ ಭಾಳ ಖುಷಿ ಆಗ್ತಾ ಇದೆ ರೀ. ಮತ್ತೆ ನಮ್ಮ ಜೊತೆ ಸಿಯಾ ವಾಮನಸ ಕೋಡೆ ಅವರ ತಂದೆ ಇದ್ದಾರೆ, ವಾಮನಸ ಕೋಡೆ ಅವರು. ಸರ್, ನಿಮ್ಮ ಮಗಳು ಈ ಶೌರ್ಯ ಪ್ರಶಸ್ತಿಗೆ ಭಾಜನರಾಗ್ತಾರೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ. ಅವರು ತನ್ನ ತಮ್ಮನನ್ನೇ ಕಾಪಾಡಿದ್ರು. ಆದರೂ ಈಗ ಶೌರ್ಯ ಪ್ರಶಸ್ತಿಯನ್ನು ತಗೊಳ್ತಿದ್ದಾರೆ, ಅದು ಪ್ರಧಾನ ಮಂತ್ರಿ ಅವರ ಬಳಿ ತಗೊಳ್ತಿದ್ದಾರೆ. ನೀವು ದೂರದ ಕರ್ನಾಟಕದಿಂದ ದೆಹಲಿವರೆಗೂ ಬಂದಿದ್ದೀರಿ ಇಲ್ಲಿಗೆ. ಏನು ಅನಿಸ್ತಿದೆ ತಮ್ಮ ಮಗಳ ಸಾಧನೆ ಹಾಗೆ ಪ್ರಶಸ್ತಿ ತಗೊಳ್ತಿರೋದ್ರ ಬಗ್ಗೆ? ಪ್ರಶಸ್ತಿ ಒಂದು ದೊಡ್ಡ ಹೆಮ್ಮೆಯ ವಿಷಯನ ಅಂತ ಹೇಳ್ಬೇಕ್ರಿ ನಾವು. ಯಾಕಂದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಕೆಲವು ಘೋಷಣೆಗಳನ್ನು ಹೇಳಿದರು. ಆ ಘೋಷಣೆಗಳಿಂದ ಇದು ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂಥ ಒಂದು ಘೋಷಣೆಯನ್ನು ಕೊಟ್ಟರು ಅವರು. ಆ ನಮ್ಮ ಬೇಟಿ ಇದ್ದಾಳಲ್ಲ ಸಿಯಾ ಕೋಡೆ, ಈಕಿ ನಮ್ಮನ್ನು ಬದುಕಿಸಿಬಿಟ್ಲು. ಯಾಕಂದರೆ ನಮ್ಮ ವಂಶದ ಕುಡಿನ ನಮಗೆ ಕೊಟ್ಟು ಬಿಟ್ಲಾಕಿ. ಬೇಟಿ ಬಚಾವ್ ಅಂದ್ರೆ ಆಕಿನ ನಮಗೆ ಬಚಾವ್ ಮಾಡಿಬಿಟ್ಲ. ಅದೊಂದು ದೊಡ್ಡ ನಮಗೆ ಹೆಮ್ಮೆಯ ವಿಷಯ ರೀ. ಯಾಕಂದರೆ ಮತ್ತು ನಮ್ಮ ನರೇಂದ್ರ ಮೋದಿಯವರು ನಮ್ಮ ಮೊದಲಿಂದನೂ ನಾವು ಅವರ ಅಭಿಮಾನಿ ರೀ. ಯಾಕಂದರೆ ಗುಜರಾತದ CM ಆಗಿದ್ದಾಗ ಅವರು ಮಾಡಿದಂಥ ಕೆಲವು ಕೆಲಸಗಳನ್ನೆಲ್ಲ ನಾವು ನೋಡಿ ಅವರ ಅಭಿಮಾನಿ ಬಳಗದೊಳಗೆ ಸೇರ್ಕೊಂಡ್ಬಿಟ್ಟಿರಿ. ಈಗ ಅವತ್ತಿನ ಘಟನೆಯನ್ನು ನೆನೆಸ್ಕೊಂಡ್ರೆ, ನಿಮ್ಮ ಮಗ ಅವರು ಕರೆಂಟಿಗೆ ಸಿಕ್ಕಾಕೊಂಡಿದ್ರು, ಇನ್ನೊಬ್ಬಳು ಮಗಳು ಹೋಗಿ ಬದುಕಿಸ್ತಾಳೆ. ಅವು ಪ್ರಕರಣದ ಬಗ್ಗೆ ನಿಮಗೆ ಒಂದು ಸಲ ದೊಡ್ಡ ಅನಾಹುತವನ್ನೇ ತನ್ನ ಮಗಳು ತಪ್ಪಿಸಿದಾಳೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹೌದೌದು ರೀ. ಆಕೆಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನ ರೀ. ಯಾಕಂದ್ರೆ ಆಕೆ ನನ್ನ ಮಗನ 2ನೇ ತಾಯಿ ಅಂತ ನಾವು ಆಕೆಗೆ ಹೇಳ್ಬೋದು ರೀ. ಯಾಕಂದರೆ ಜನ್ಮ ಕೊಟ್ಟಕ್ಕಿ 1ನೇ ತಾಯಿ ಆದ ನನ್ನ ಹೆಂಡತಿ, ಆಮೇಲೆ 2ನೇ ತಾಯಿಯಾಗಿ ಆಕೆ ನಮಗೆ ಅವನ 2ನೇ ಜೀವನವನ್ನು ಕೊಟ್ಟಾಡ್ರಿ ನನ್ನ ಮಗನಿಗೆ. ಇನ್ನು ಸಿಯಾ ಕೋಡೆ ಅವರ ತಾಯಿ ವಿಜಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈ ಕ್ಷಣ ಎಲ್ಲ ನೋಡ್ತಿದ್ರೆ ಏನನ್ಸುತ್ತೆ? ಅವತ್ತಿನ ಅನಾಹುತ ಒಂದು ಕಡೆ, ಆಘಾತ ಒಂದು ಕಡೆ, ಅದ್ರ ಜೊತೆಗೆ ಅವೆಲ್ಲವನ್ನು ಮೀರಿ ಇವತ್ತು ಒಂದು ಪ್ರಶಸ್ತಿಯನ್ನು ನಿಮ್ಮ ಮಗಳು ತೆಗೆದುಕೊಳ್ತಿದ್ದಾಳೆ. ಅದು ಕರ್ನಾಟಕದಿಂದ ಏಕೈಕ ಬಾಲಕಿ ಅಂತಾನೆ ಹೇಳ್ಬೋದು. ಹೇಗೆ ಅನಿಸ್ತಾ ಇದೆ ನಿಮ್ಮ ತಾಯಿಗೆ? ನಿಮಗೆ ಏನು ಅನ್ಸುತ್ತೆ? ನಮ್ಗೆ ಅವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಇವತ್ತು ಮೈ ಜುಮ್ ಅನಿಸ್ತದ. ಇಂಥ ಪರಿಸ್ಥಿತಿ ಯಾರ ತಂದೆ ತಾಯಿಗಳಿಗೂ ಬರಬಾರ್ದು ಅಂತ ಹೇಳಿ ನಾ ಬಯಸ್ತೀನಿ. ಮತ್ತು ಯಾವುದೇ ಮಕ್ಕಳು ಇರಲಿ, ಯಾರೇ ಇರಲಿ, ಇಂಥ ಒಂದು ಪರಿಸ್ಥಿತಿ ಬರಬಾರ್ದು. ಆಮೇಲೆ ಈ ನನ್ನ ಮಗಳು ಮಾಡಿದ್ದ ಸಾಧನೆಗೆ ನಾನು ಅವಳಿಗೆ ಎಷ್ಟು ಮಕ್ಕಳು ತಾಯಿ ತಂದೆ ಋಣ ತೀರಿಸ್ತಾರಂತೇಳಿ ಹೇಳ್ತಾರೆ. ಅದು ನನ್ನ ಮಗಳು ಮಾಡಿದ ಋಣನ ನಾನು ತೀರಿಸೋಕೆ ಸಾಧ್ಯನೇ ಇಲ್ಲ, ಅಷ್ಟು ಅವಳು ಇದು ಮಾಡಿದಾಳೆ. ಮತ್ತು ಅವಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಮ್ಮ ಇಬ್ಬರು ಮಕ್ಕಳನ್ನ ಬದುಕುಳಿದಿದ್ದಾರಲ್ಲ, ಅದು ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು. ಇದು ಸಿಯಾ ಕುಟುಂಬದವರ ಸಂಪೂರ್ಣವಾದ ಮಾತು. ಅವ್ರು ಹೇಳ್ತಿರುವಂತಹದ್ದು ಅವತ್ತಿನ ಆಘಾತ ನಮಗೆ ತುಂಬಾ ನೋವುಂಟು ಮಾಡಿತ್ತು. ಆದರೆ ಎಲ್ಲದರ ಜೊತೆಗೆ
23ನೇ ತಾರೀಕು ಪ್ರಧಾನಮಂತ್ರಿಯವರ ಬಳಿ ತಮ್ಮ ಮಗಳು ಶೌರ್ಯ ಪ್ರಶಸ್ತಿಯನ್ನ ತೆಗೆದುಕೊಳ್ತಿದ್ದಾಳೆ. ಇದು ನಮಗೆ ಸಂತೋಷವನ್ನು ಕೂಡ ಉಂಟು ಮಾಡ್ತಿದೆ ಅನ್ನುವಂಥದ್ದು ಅಭಿಪ್ರಾಯವನ್ನ ಕುಟುಂಬದವರು ವ್ಯಕ್ತಪಡಿಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಹರೀಶ್ ಕಂಜುಲ್ಗೋಡು, ಸುದ್ದಿ ಟಿವಿ, ನವದೆಹಲಿ.